ಗೈಡ್ ಚಾಲೆಂಜ್ ಅಲ್ಲ ಇದು ಗೈಡ್. ನಾವೊಬ್ಬ ಗೈಡ್ ಆಗಿರ್ತೀನಿ. ನಮ್ಮ ಶಿಲ್ಪ ಅವರು ಒಬ್ಬರು ಶಾಪ್ ಆಗಿತ್ತು ನೋಡ್ರಿ. ಕ್ಲೈಮೇಟ್ ಹೆಂಗದ, ಅದಕ್ಕೆ ಸ್ನ್ಯಾಕ್ಸ್ ತಿನ್ಬೇಕನ್ನೋದು ಆಸೆ ಆಗ್ಯದ. ಏನೇನು ಹಾಕ್ಬೇಕು, ಹಿಂಗೆ ಮಾಡ್ಬೇಕಂತ ನಾ ಹೇಳ್ಕೊಡ್ತೀನಿ, ಇನ್ಸ್ಟ್ರಕ್ಷನ್ ಕೊಡ್ತೀನಿ ನೀತಿಕರೆ. ಅವ್ರು ಅದೆಲ್ಲ ಮಾಡಬೇಕು. ಬಟ್ ನಾನು ಮುಟ್ಟಲ್ಲ. ಅವರು ನೋಡ್ಕೊಂಡು ಕೇಳ್ಕೊಂಡು ನಾ ಹೇಳ್ದವ್ರ ಥರ ಮಾಡ್ಕೊಂಡು ಹೋದ್ರಂದ್ರೆ ಸ್ನ್ಯಾಕ್ಸ್ ಚೆಂದ ಆಗುತ್ತೆ. ನಾ ಹೇಳ್ದವ್ರ ಟೈಪ್ ಮಾಡಲಿಲ್ಲ ಅಂದ್ರೆ ಸ್ನ್ಯಾಕ್ಸ್ ಚೆಂದ ಆಗಲ್ಲ. ಹರ್ಚ್ ಕ್ರೇಜಿ 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 ಅಂತೀರಿ 3 ಸರ್ತಿ ಕಡಿಮೆ ಅಂತ ಬರ್ತದೆ. ನಿಕ್ ನೇಮ್ ಅದ, ಅದು ಏನಂತ ನೀವು ಹೇಳೇನಂತೆ ಕಮೆಂಟ್ ಮಾಡಿ. ಹೆಗಣ ಯಾಕೆ ಭಾಳ ಮಾತಾಡಕತ್ತೀವಿ. ಗೋಬಿ ಒಂದು ಬಿಟ್ಟು ಗೋಬಿ ಮಂಚೂರಿ ಮಾಡಕತ್ತೀವಿ ನಾವು. ಲೆಟ್ಸ್ ಗೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಒಂದು ನಮ್ಮ ಶಿಲ್ಪ ಅವರಿಗೆ, ಅಂದರೆ ನಮ್ಮ ಶಿಲ್ಪಾಗ ಒಂದು ಕ್ರೇಜಿ ಆಗಿರೋ ಒಂದು ನಾನೇ ಗೈಡ್ ಚಾಲೆಂಜ್ ಅಲ್ಲ ಇದು ಗೈಡ್. ನಾವೊಬ್ಬ ಗೈಡ್ ಆಗಿರ್ತೀನಿ. ನಮ್ಮ ಶಿಲ್ಪ ಅವರು ಒಬ್ಬರು ಶಾಪ್ ಗೈಡ್ ಮಾಡ್ತಾರೆ. ನಾವು ಗೈಡ್ ಆಗಿರ್ತೀವಿ. ಅಂದರೆ ನಾನು ಊರಾಗಿದ್ದಾಗ ಒಂದು ಸ್ನ್ಯಾಕ್ಸ್ ತಿಂತೀವಿ. ಅವಾಗ ಚಿಕ್ಕ ಅಂದರೆ ಇನ್ನೊಂದು 4-5 ವರ್ಷದಿಂದ ತಿಂದಿದ್ದು ಸ್ನ್ಯಾಕ್ಸಿಂದು ನೆನಪದ. ಅದನ್ನೇ ಐತಲ್ಲ ಇವ್ರಿಗೆ ಹೇಳ್ತೀನಿ. ಆ ಸ್ನ್ಯಾಕ್ಸ್ ಒಂದು ಸರ್ತಿ ಇವ್ರಿಗೆ ಹೇಳಿದ್ದೆ ಅಷ್ಟ ಹಿಂಗೆ ತಿಳಿಗ್ಯಾರ. ಬರೇ ಬಾಯಿಲೆ ಹೇಳ್ಯಾರ, ಆದ್ರೆ ಏನು ತಿನ್ಸಿಲ್ಲ, ಮಾಡಿಕೊಟ್ಟು ಏನು ತಿನ್ಸಿಲ್ಲ ನನಗೆ. ಬಾಯಿ ಮಾತಿಂದ ಹೇಳ್ಯಾರ. ಇವತ್ತ ನೋಡ್ರಿ ಕ್ಲೈಮೇಟ್ ಹೆಂಗದ, ಅದಕ್ಕೆ ಸ್ನ್ಯಾಕ್ಸ್ ತಿನ್ಬೇಕನ್ನೋದು ಆಸೆ ಆಗ್ಯದ. ಮಾಡ್ಬೇಕು ಅನ್ಕೊಂಡಿದ್ದೀವಿ. ಹಂಗೆ ವಿಡಿಯೋನು ಮಾಡಿದ್ರೈತತೆ ಮಾಡಕತ್ತೀವಿ. ಅವ್ರು ಹೇಳ್ತಾರತ್ತ ಏನು ಎಂತ ಅಂತ ಅವ್ರು ಹೇಳಿ ಕೊಟ್ಟಂಗ ಅವ್ರ ದಾರಿ ತೋರಿಸ್ತಾರೆ, ನಾವು ಹಂಗೆ ಹೋಗ್ತೀವಿ. ಅಂದ್ರೆ ಗೈಸ್, ಇವಾಗ ನಾನೊಂದು ಸ್ನ್ಯಾಕ್ಸ್, ಅವಾಗಿನ ಸ್ನ್ಯಾಕ್ಸ್ ಅದನ್ನೇ ಇವ್ರಿಗೆ ಹೇಳ್ತೀನಿ. ಆ ಸ್ನ್ಯಾಕ್ಸನ್ನ ಇವ್ರು ಮಾಡಬೇಕು. ಏನೇನು ಹಾಕ್ಬೇಕು, ಹಿಂಗೆ ಮಾಡ್ಬೇಕಂತ ನಾ ಹೇಳ್ಕೊಡ್ತೀನಿ, ಇನ್ಸ್ಟ್ರಕ್ಷನ್ ಕೊಡ್ತೀನಿ ನೀತಿಕರೆ. ಅವ್ರು ಅದೆಲ್ಲ ಮಾಡಬೇಕು. ಬಟ್ ನಾನು ಮುಟ್ಟಲ್ಲ, ಏನೂ ಟಚ್ನು ಮಾಡಲ್ಲ. ಎಲ್ಲ ಪ್ರತಿಯೊಂದು ಇವರೇ ಮಾಡಬೇಕು. ಅವಾಗ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಹೇಳಿದ್ರೆ ಸಾಕು, ಮಾಡೇ ಬಿಡ್ತೀವಿ. ನಮ್ಗೇನು ಬರಲ್ಲ ಅಡಿಗೆ. ಅವಾಗ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ, ಈಗ ಅದನ್ನ ಹೆಲ್ಪ್ ಮಾಡಲ್ಲ. ಮಾಡ್ಬೋಡ ನಿತ್ ಬರೀ ಹೇಳವನ. ಆಯ್ತು ಹೇಳು, ಟೇಸ್ಟ್ ಹೆಂಗಿರ್ತದೆ ಗೊತ್ತಿಲ್ಲ. ನಾ ಹೇಳ್ದಂಗೆ ಇದೆ, ನೀ ಹೆಂಗ್ ಹೇಳಿದ್ರೆ ಹಂಗೆ ಮಾಡಿದ್ನಿ. ಆಮೇಲೆ ಹಾಕೋದಿಲ್ಲ ನೀ ಅಷ್ಟು ಒಂದ್ ಜರ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರ, ಅದ್ರಾಗ ಏನ್ರ ಮಸಾಲೆ ಐಟಮ್ಸ್ ಜಾಸ್ತಿ ಹಾಕಿದ್ರ ಹಂಗೈತಿ ಹಿಂಗೈತಿ ಅಂತ ನನ್ನ ಮೇಲೆ ಬರ್ತೀನಿ. ಪಕ್ಕ ನಾ ಹೇಳ್ದಂಗೆ ಮಾಡಲ್ಲ, ಪಕ್ಕ ನನ್ನ ಮೇಲೆ. ನೀ ಆಕ್ಷನ್ ಅದನ್ನ ತೋರಿಸ್ತೀನಿ. ನಾನು ನೋಡಕತ್ತೈತೆ ಕ್ಯಾಮ್ರಾ ಮುಂದೆ ಇರ್ತಿದ್ದಿಲ್ಲ, ನಾನು ನೀ ಹೇಳದಂಗೆ ಮಾಡ್ತೀನಿ. ನೀ ಎಷ್ಟು ತಗೊಂತಿದ್ದೆ ಅಷ್ಟೇ ತಗೊಂಡ್ ಹಾಕ್ತೀನಿ. ಆಮೇಲೆ ನನ್ನ ಮೇಲೆ ಒಟ್ಟ ಬರಬಾರ್ದು. ನೋಡಕತ್ತ ಆಯ್ತು ನೋಡುವ. ಅದು ಏನಪ್ಪಾ ಅಂದ್ರೆ ಆಲೂಗಡ್ಡೆಯಿಂದ ಮಾಡುವಂಥ ಸ್ನ್ಯಾಕ್ಸ್ ಅದು. ಸೊ ಅದನ್ನು ನಾನು ಇವರಿಗೆ ಗೈಡ್ ಮಾಡ್ತೀನಿ. ನನ್ನ ಮಾತು ಇದ್ದಲ್ಲ ಕಂಪ್ಲೀಟ್ ಮಾಡಕ್ಕೆ ಬಿಡ್ತೀರ, ಅದೇನೋ ಮಾಡೋದು. ಕ್ಲೈಮೇಟ್ ನೋಡು, ಆಮೇಲೆ ಮಾತಾಡಕತ್ತೈತೆ. ಕ್ಲೈಮೇಟ್ ಮೇಡಮ್ ಸ್ಪೀಡ್ ಮಳೆ ಬೇಡ ಇಲ್ಲೇ ಇದೇ ವೆದರ್ಗೆ ಮಂಗಳೂರಕ್ಕೆ ಹೋಗಮಲ್ಲಕತ್ತಿದ್ದೆ. ಬೇಡ, ಇಲ್ಲೇ ಇದ್ರಾಗೆ ಆಗ್ಯದ, ನಮ್ಮೂರಾಗೆ ಆಗ್ಯದ ಈ ವೆದರ್. ಮಂಗಳೂರಿಗೆ ಹೋಗೋದು ಬೇಡ. ಅಲ್ಲಿ ಗಿಡ ಕಾಣ್ತಾವಲ್ಲ, ಅದೇ ಬೆಟ್ಟ. ಇಲ್ಲಿ ಎಲ್ಲ ಏನಂತೀರ, ಟ್ರಕ್ ಓಡೋದ ಹೋಗ್ತೀವಲ್ಲ ಮ್ಯಾಲ ಹಿಂಗ ಆ ಥರ ಸಾಕು. ಹಿಂಗ ಅಲ್ಲೊಂದು ರೂಮ್ ಹಿಡಿತಿದ್ವಿ, ಹಿಡಿದ ಒಂದ್ ಜರ ಬಾಲ್ಕನಿದಾಗ ನಿಂತು ನೋಡ್ತಿದ್ವಿ. ಅದೇ ಇಲ್ಲಿ ನಿಂತು ನಮ್ದು ಬಾಲ್ಕನಿದಾಗ ನಿಂತು ಗುಡ್ಡ ಬೆಟ್ಟಗಳಲ್ಲಿ ದೊಡ್ಡ ಟವರ್ ಕಂಬಗಳು ಕಾಣಕತ್ತಾವಲ್ಲ, ಅವೇ ಗುಡ್ಡ ಬೆಟ್ಟಗಳು. ಮತ್ತ ಇದು ಜೋಗ ಜಲಪಾತ ಕಲ್ಲೊಂದು ಕಾಣಕತ್ತದ. ಅದು ದೂರ ಕಾಣಲ್ಲ ಅಂತ ಪರಿ. ಸಮೀಪ ತೋರ್ಸಂಗ ಮಳಿ ಬಂದಾಗ ಜೋಗ ಜಲಪಾತ ಇಲ್ಲೇ ನಮ್ಮ ಮನೆ ಮುಂದೆ ಇದು ಆಯ್ತು. ಇಲ್ಲಿಂದ ನೀರು ಮನಾರ್ ಜೋಗ ಜಲಪಾತ ತಳಗೋಗಿತ್ತು ಬಿಟ್ರೆ ಜೋಗ ಜಲಪಾತಿ. ಬರೀ ಆಲೂಗಡ್ಡೆಯಿಂದ ಇವ್ರೊಂದು ಸ್ನ್ಯಾಕ್ಸ್ನ ನಾನು ಇವ್ರಿಗೆ ಗೈಡ್ ಮಾಡ್ತೀನಿ. ಅದಕ್ಕೈತಲ್ಲ ಇವರು ನಾನು ಇನ್ಸ್ಟ್ರಕ್ಷನ್ ಯಾವ ಥರ ಕೊಡ್ತೀನಿ, ಅವ್ರ ಇನ್ಸ್ಟ್ರಕ್ಷನ್ ಅವರು ನೋಡ್ಕೊಂಡು ಕೇಳ್ಕೊಂಡು ನಾ ಹೇಳ್ದವ್ರ ಥರ ಮಾಡ್ಕೊಂಡು ಹೋದ್ರಂದ್ರೆ ಸ್ನ್ಯಾಕ್ಸ್ ಚೆಂದ ಆಗುತ್ತೆ. ನಾ ಹೇಳ್ದವ್ರ ಟೈಪ್ ಮಾಡಲಿಲ್ಲ ಅಂದ್ರೆ ಸ್ನ್ಯಾಕ್ಸ್ ಚೆಂದ ಆಗಲ್ಲ. 2020 ಮಾಡಲ್ ಸ್ನ್ಯಾಕ್ಸ್ ಹೇಳ್ತೀನಿ ಸಾರಿ. ಅಂದ್ರೆ ಇವಾಗನೂ ಮಾಡ್ತಾರೆ, ಬಟ್ ನಮ್ಮ ಮನೆ ಒಳಗಂತೂ ಇಲ್ಲಿವರೆಗೂ ಮತ್ತೊಬ್ಬಸ್ ಮಾಡಿಲ್ಲ ನಾವು. ಅವಾಗ ಮಾಡಿದ ಸ್ನ್ಯಾಕ್ಸೇ 2022
ಇಲ್ಲಿ ಮಾಡೇ ಇಲ್ಲ ಬಿಡು, ಇಲ್ಲಿ ಮಾಡೋದಂತ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿಯೊಂದೇನು ಮಾಡಲ್ಲ ಬಿಡು, ವಿಡಿಯೋ ಮಾಡಲ್ಲ ಪ್ರತಿ ಸ್ನ್ಯಾಕ್ಸ್ಗಳು. ನಿಜ ಹೇಳ್ಬೇಕಂದ್ರೆ ನಾವು ಜಾಸ್ತಿ ಮಾಡ್ತಿರ್ತೀವಿ, ಬಟ್ ಎಲ್ಲಾನು ವಿಡಿಯೋ ಮಾಡಲ್ಲ, ಒಂದೊಂದ ಅಷ್ಟೇ ಶೇರ್ ಮಾಡ್ಕೊಂಡಿರ್ತೀವಿ, ಒಂದೊಂದ್ ಮಾಡಿರಲ್ಲ. ಸ್ವಲ್ಪ ಏನಾರು ಯೂನಿಕ್ ಆಗಿರೋ ಅಷ್ಟೇ. ಸ್ವಲ್ಪ ಯೂನಿಕ್ ಆಗಿರೋದು ಮಾಡಿರ್ತೀವಿ. ಅಂಡ್ ನಮಗ್ ಸ್ನ್ಯಾಕ್ಸ್ ಇರ್ಲಾರ್ದೆ ನಡೆದೇ ಇಲ್ಲ, ನಮ್ಗೆ ಸ್ನ್ಯಾಕ್ಸ್ ಬೇಕೇ ಬೇಕು. 2 ದಿನಕ್ಕೊಮ್ಮೆ ಸ್ನ್ಯಾಕ್ಸ್ ಮಾಡ್ಕೊತಿದ್ದೀವಿ ಬಿಡು ನಾವು. ಅದು ನಾವು ಡೈಲಿ ವಿಡಿಯೋ ಮಾಡಲ್ಲ, ಡೈಲಿ ವಿಡಿಯೋ ಮಾಡಲ್ಲ ನಾವೇನು. ಸೊ ಅದಕ್ಕೆ ಇವಾಗ ಇದ್ದಲ್ಲ ಅದು 2022 ಸ್ನ್ಯಾಕ್ಸ್ ಅದಲ್ಲ, ಅದನ್ನ ನಮ್ಮ ಶಿಲ್ಪ ಹೇಳ್ಕೊಡ್ತೀವಿ. ಕ್ರೇಜಿ ಇನ್ಸೆಂಟ್ ಚಾನಲ್ದಾಗ ಮಾಡಕತ್ತೀವಿ ಗೈಸ್ ಈ ರೆಸಿಪಿ. ಯಾಕೆ ನಿಮ್ಗೆ ವಿಡಿಯೋ ಯಾಕೆ ಬರ, ವಿಡಿಯೋ ಯಾವ ಚಾನಲ್ ನೋಡೋತಾರ ಅದೇ ಚಾನಲ್ದಾಗ ನೋಡತಾರ. ಹೌದಲ್ಲ ಗೈಸ್, ನೀವು ಅನ್ಬೋದು ಕುಕಿಂಗ್ದು ನಿಮ್ಮ ಚಾನಲ್ದಾಗ ಬರ್ಬೋದು, ಕ್ರೇಜಿ ಕ್ವೀನ್ ಚಾನಲ್ದಾಗ ಬರ್ಬೇಕಂತೇಳಿ. ಹಂಗೆ ನಮ್ಮ ಚಾನಲ್ದಾಗೂ ಮಾಡ್ತೀವಿ, ಇವ್ರ ಚಾನಲ್ದಾಗೂ ಒಂದೊಂದು ರೆಸಿಪಿ ಇವ್ರ ಚಾನಲ್ದಾಗ ಇರಲಿ. ನಮ್ಗಿಂತ ಇವ್ರಿಗೆ ಜಾಸ್ತಿ ಜನ ಫಾಲೋವರ್ಸ್ ಸಬ್ಸ್ಕ್ರೈಬರ್ ಇದ್ದಾರೆ ಗೈಸ್, ಅದಕ್ಕೆ ಇವ್ರ ಚಾನಲ್ದಾಗೂ ಹಾಕ್ತೀವಿ, ನಮ್ಮ ಚಾನಲ್ದಾಗ ಹಾಕ್ತೀವಿ. ಹಂಗೆ ಗೈಸ್ ಬೇಡ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ಇತ್ತೀಚೆಗೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಏನೋ ಒಂದು ಮಾಡಕತ್ತೀವಿ, ನಿಮ್ಮ ಸಪೋರ್ಟ್ ನಮ್ಮ ಮ್ಯಾಲೆ ಇರಬೇಕು ಅಷ್ಟೇ 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 ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಗೈಸ್ ಇನ್ಸ್ಟ್ರಕ್ಷನ್ ನಾನು ಶುರು ಮಾಡ್ತೀನಿ ಅಂತ ಏನಿಲ್ಲ. ಮೊದಲನೇ ಇನ್ಸ್ಟ್ರಕ್ಷನ್ ನಾನು ಹೇಳಿದ್ದು ಅಷ್ಟು ರೆಡಿ ಮಾಡ್ಕೊ. ಆಮೇಲೆ ಇತ್ತಲ್ಲ ಮುಂದಿಂದು ಏನು 4 ಆಲೂಗಡ್ಡೆ ತಗೋ. ಅವ್ರ ಮೇಲಿಂದೆಲ್ಲ ಸೊಟ್ಟೆ ಸಣ್ಣಗೆ ಸುಲಿ. ನೀ ಸುಲಿ ಅಂದ್ರೆ ಹೆಂಗೆ ಸುಲಿತಲ್ಲ ಅದು ಇದು ಮಾಡಾಗ ಎಷ್ಟು ಜಾಸ್ತಿ ತಗೋತಲ್ಲ ಹಂಗೆ ತೊಗೊಳಕ್ಕೆ ಹೋಗ್ಬೇಡ, ಸ್ವಲ್ಪನೇ ಸುಲಿ. ಚಲೋ ಇರ್ತದಲ್ಲ. ನಾವು ಏನು ಹೇಳಿ ಬಾಯಿಂದ ಅಷ್ಟೇ ಆಯ್ತು, ನಾವು ನಾವ್ ಹೆಂಗ್ ಸುಲಿತೀವಿ ಹಂಗೆ ಒಟ್ಟೆ ಸೊಟ್ಟಿ ಹೋಗ್ಬೇಕಿಲ್ಲ ಮ್ಯಾಲಿಂದ. ಆಲೂಗಡ್ಡೆ ಸಿಪ್ಪೆ ಮ್ಯಾಲಿಂದ ಹೋಗ್ಬೇಕು. ಆಲೂಗಡ್ಡೆ ಸಿಪ್ಪೆ ಅದು ಕುದಿಸ್ಲಾರ್ದೆ ಹಸಿದು. ಅದೇ ಹಸಿದು ನಂಗೆ ಬರಲ್ಲ, ಏನ್ ಸಿಪ್ಪೆ ಸುಲಿಲಕ್ ಬರ. ಹಸಿದನ ಸಿಪ್ಪೆ ಸುಲಿಬೇಕು. ಸಿಪ್ಪೆ ಸುಲಿದಿಂದ ನಮಗೆ ಆಮೇಲೆ ಹೇಳ್ರಿ ಮುಂದಿನ ಇನ್ಸ್ಟ್ರಕ್ಷನ್ ಫಾಲೋ ಹೇಳ್ತೈತಿ. ನಿಮಗೆ ಮುಂದಿನ ಏನಾದ್ರು ಮಾಡೋತಿರ್ತ, ನೀವು ಅಲ್ಲೇ ಬರ್ಬೇಕು, ನೀವು ಇಲ್ಲಿ ಕೂತು ಬನ್ನಿ ಗೈಸ್ ಶುರು ಮಾಡುವ ಬ್ಲಾಗ್ ಅನ್ನ. ಲೆಟ್ಸ್ ಗೋ. ಇವಾಗ ಐತಲ್ಲ ಶಿಸ್ತಿಗೆ ಒಂದು ಸ್ವಲ್ಪ ಅದನ್ನ ಸ್ನ್ಯಾಕ್ಸ್ ಮಾಡ್ತೀವಿ ಅಂತ ನೋಡುವಂತ ನೀವು ಬನ್ನಿ. ಲೆಟ್ಸ್ ಗೋ ಗೈಸ್, ಬನ್ನಿ ಶುರು ಮಾಡುವ. ನಾವಂತೂ ಏನಿಲ್ಲ ಗೈಸ್, ನನಗೆ ಅಷ್ಟೊಂದು ನೆನಪಿಲ್ಲ, ಏನೇನು ನೆನಪು ಇರ್ತದೆ ಅಷ್ಟೇ ಹೇಳ್ತೀನಿ, ಹೆಂಗಾಗತ್ತೆ ಗೊತ್ತಿಲ್ಲ. ನೋಡೋ ಬನ್ನಿ, ಏನೇನು ಸಿಗ್ತದೆ ಏನೇನು ಸಿಗೋದು ಎಲ್ಲ ಕೂರ್ಸಿ ಆಗಿಬಿಡ್ಬೇಕು ಅಷ್ಟೇ. ನನ್ನ ಇನ್ಸ್ಟ್ರಕ್ಷನ್ ಐತೆ ಹೇಳಿಬಿಟ್ಟಿರಲ್ಲ, ನಾನು ಏನು ತಿಳಿಸ್ತದೆ ಆಗಿಬಿಡ್ತು ಅಷ್ಟೇ. ಬನ್ನಿ ನಾನು ನಾಯಿ ಹೋದ್ರಾಗತ್ತಲ್ಲ ಬನ್ನಿ. ನಮ್ಮ ಶಿಲ್ಪಾಡಿ ನಾನೇನು ಕೊಟ್ಟಿದ್ದೀನಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿಬಿಟ್ಟು 4 ಆಲೂಗಡ್ಡೆನ ರೆಡಿ ಮಾಡಿದ್ದಾರೆ. ಅವು ಇವಾಗ ನಾವು ಅದನ್ನು ಏನು ಮಾಡ್ರಿ ಅಂತೈತಿ ಚೆಂದ ಹೇರ್ತೈತೆ ಹೇಳಿನಿ, ಅದನ್ನ ಈಗ ಹೆರಿಸ್ತಾರ. ನೋಡ್ರಿ ಗೈಸ್, ಇಲ್ಲಿ ಒಂದು ಬುಟ್ಟಾಗ ಒಂದು ಸ್ವಲ್ಪ ನೀರು ಹಾಕೊಂಡು ಇದರೊಳಗೆ ಡೈರೆಕ್ಟ್ ಹೆರ್ಚಿದೆಲ್ಲ ಅದ್ರೊಳಗೆ ಬೀಳ್ಬೇಕು, ಡೈರೆಕ್ಟ್ ಹಂಗೆ ಇರ್ಬೇಕು. ಹೆರ್ಚ್ ಅವಸರ ನೋಡಿ ನಾವು ಮನುಷ್ಯ ಯಾವಾಗಲೂ ಅವಸರ ನಾವು. ಗೈಸ್ ಇವಾಗ ಶಿಸ್ತಾಗಿ ಹೆರ್ಚಾಕತ್ತಾರ. ಇವದಲ್ಲ 4 ಆಲೂಗಡ್ಡೆನ ಏನು ಕೆಲಸ ಮಾಡಲ್ಲ ತಿಳಿಲ್ಲ ಇನ್ನೇನು. ಈಗ 4 ಆ ಥರ ಹೆರ್ಚ್ಕೊಳ್ಳೋದಾಗಿ ನಾನು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕ್ರೇಜಿ ಅಂತ ಕರೆಯಲ್ಲ, ಇನ್ನೊಂದು ನಿಕ್ ನೇಮ್ ಅದ, ಅದೇ ನಾ ಕರಿತೀವಿ. ಆ ವಿಡಿಯೋ ಮುಂದೆ ಇನ್ನ ಬಂದಿಲ್ಲ, ಅದು ಆ ನೇಮ್ ಇಟ್ಟು ಕರಿತೀವಿ. ಹೆಗಣವ ನಿನ್ನ ಕೆಲಸ ಏನು ಹೇಳಿ ನಮಗೆ ಮಾಡು. ಕರೆಯಪ್ಪ ಹೆಗಣವ ಕೆಲಸ ಭಾಳ ಶಾಣೆ ಆಗ್ಬೇಡ. ಗೈಸ್ ಇನ್ನೊಂದು ನಿಕ್ ನೇಮ್ ಅದ, ಅದು ಏನಂತ ನೀವು ಹೇಳೇನಂತೆ ಕಮೆಂಟ್ ಮಾಡಿ. ಹೆಗಣ ಓ ಗಪ್ಪು ಹಾಗೆ ಗೈಸ್ ಇವಾಗ ಐತಲ್ಲ ಸುಸ್ತಿ ಅದನ್ನ ಹೆರ್ಸ್ತಾರೆ. ಹೆಚ್ಚಿನ ಇದೆಲ್ಲ ಅದಕ್ಕೆ ಏನೇನು ಮಸಾಲೆಗಳು ಹಾಕಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಂತೆ ನಿಮಗೆ. ಹೇಳಿದ್ನೆಲ್ಲ ಗೈಸ್ ನಿಮಗೆ ಹೊರಗಡೆಯಲ್ಲಿ ಅದೇ ನಾನು ಅಷ್ಟೊಂದೇನು ಗೊತ್ತಿಲ್ಲ, ಸ್ವಲ್ಪ ಏನೇನು ಗೊತ್ತದ ಅದು ಎಷ್ಟು ಹೇಳ್ತೀನಿ, ಅದು ಹೆಂಗಾಗುತ್ತೆ ಅನ್ನೋನು. ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್ ಆಯ್ತು. ಅಯ್ಯಪ್ಪೋ ಒಂದು 4-5 ದಿನ ತೋತೀನಿ ಪಕ್ಕ. ಇನ್ನೊಂದು ಏನು ಸ್ನ್ಯಾಕ್ಸ್ ಮಾಡಿಕೊಡು ಅಂದ್ರೆ ಮುಗಿತು. ನನಗೆ ಬರಂತೆ ನಾ ಮಾಡಿದ್ರೆ ಜಲ್ದಿ ಮಾಡಿ, ಬೇರೆ ಹಿಂಗೆ ಹೇಳಿದ್ದು ಮಾಡಕತ್ತೀನಿ ಅಂದ್ರೆ
ಸೊ ಪ್ಲೇಟ್ ಹತ್ತದ ಫಸ್ಟ್ ಟೈಮ್ ಮಾಡಕತ್ತಿರ್ತೀವಿ ಲೇಟ್ ಎದಕ್ಕೆ ಮಾಡಬೇಕು? ಲೇಟ್ ಫಸ್ಟ್ ಟೈಮ್ ಮಾಡಬಾರ್ದು. ಮಾಡಕತ್ತಿರ್ತೀವಲ್ಲ ಆಯ್ತಿದೆ ಹೆರ್ಚ್ಕೊಟ್ಬಿಡು ಹೇ ನಾ ಏನು ಮಾಡಲ್ಲ ಗೈಸ್, ಇಲ್ಲ ಒಂದು ಕೆಲಸ ಮುಟ್ಟಲ್ಲ, ಏನು ಮಾಡಲ್ಲ ನಾನು. ಎಲ್ಲ ಪ್ರತಿಯೊಂದು ಅವರೇ ಮಾಡಬೇಕು, ಪ್ರತಿಯೊಂದು ಕೂಡ ಅವರೇ ಮಾಡಬೇಕು. ನಾವು ಒಂದು ಏನು ಮುಟ್ಟಲ್ಲ. ಏನಂದಿ? ಸ್ನ್ಯಾಕ್ಸ್ ಹೆಸರು ಏನು? ಸ್ನ್ಯಾಕ್ಸ್ ಹೆಸರನ್ನ ಇಡ್ತೀನಿ ತಿನ್ನ, ಈ ತಲೆ ಕೆಡ್ಸಲ್ಲ. ಇಡ್ತೀವಿ ಇಡ್ತೀನಲ್ಲ, ಅದು ಗೊತ್ತದ ಏನಂತಾರ ನನಗೆ ಗೊತ್ತದ. ಲಾಸ್ಟ್ ಇರುತ್ತೆ ಲಾಸ್ಟಲ್ಲಿ ಹೇಳ್ತೀನಿ ಗೈಸ್, ಇದು ಸ್ನ್ಯಾಕ್ಸ್ ಹೆಸರನ್ನು ನಾನು ಇವಾಗ ರಿವೀಲ್ ಮಾಡಲ್ಲ. ಸ್ವಲ್ಪ ಅದು ಹೈ ಏನಂತಾರ, ಅದು ಡಿಜೆ ಹೇಳಿದ ಬರ್ತದ, ಅವಾಗೆಲ್ಲ ಫುಲ್ ಗ್ರ್ಯಾಂಡಾಗಿ ರಿವೀಲ್ ಮಾಡ್ಕೊಂತಾರೆ ಸ್ನ್ಯಾಕ್ಸಿನ ಹೆಸರು. ಸ್ನ್ಯಾಕ್ಸಿನ ಹೆಸರು ರಿವೀಲ್ ಮಾಡಾಕಂದ್ರೆ ಡಿಜೆ ಧನ್ ಧನ್ ಅಂದ್ರೆ ಡಿಜೆ. ಹಾಂ ಏನೋಣಿ ಇದು ಸಾಕು ತೆಗಿದೆ ಸಪ್ಪೆ. ಫೈನಲಿ ನೋಡ್ರಿ, ಇಲ್ಲಿ ಈ ಥರ ತುರ್ಕೊಂಡಾರ ಅಂದ್ರೆ ಹೆರ್ಚ್ಕೊಂಡಾರ, ಈ ಥರ ಮಸ್ತಾಗಿ ಹೆರ್ಚ್ಕೊಂಡ್ರ ನೋಡ್ರಿ. ಈಗ ಇದನ್ನೈತಲ್ಲ ಮುಂದೆ ಆ್ಯಂಡ್ ಸ್ವಚ್ಛಗೆ ಕ್ಲೀನಾಗಿ ತೊಳೆದು ಆ್ಯಂಡ್ ಮತ್ತು ಒತ್ತಿಗೆ ಹಿಂಡ್ಬೇಕು ಗೈಸ್ ಅದ್ರೊಳಗೆ. ಯಾಕಂದ್ರೆ ಇದು ಆಲೂಗಡ್ಡೆ ನೀರಿನ ಅಂಶನೇ ಇರ್ತದೆ ಆ್ಯಂಡ್ ನೀರಾಗ ಹಾಕಿರ್ತೀವಲ್ಲ, ಇನ್ನೂ ನೀರು ಹಿಡಿದಿರ್ತದ. ಫುಲ್ ಒತ್ತಿಗೆ ಹಿಂಡಿ ಇಲ್ಲ ನೋಡಿ ಈ ಥರ ಇಷ್ಟು ಉದುರು ಆಗ್ಬೇಕು. ಅದು ನೀರೇನ್ರ ಇತ್ತು ಅಲ್ಲೇ ಕೆಟ್ಟದು, ಮಿಸ್ಟೇಕೆ. ಅಂದರೆ ಅದು ನನಗೆ ಗೊತ್ತಿರಲಿಲ್ಲ, ಅದೆಲ್ಲ ಇವ್ರು ಹೇಳಿದ್ದು. ನಾನು ಬಟ್ ಬರೇ ಈಗ ನೀರಾಗ ಹೆರ್ಚ್ಬೇಕನ್ನೋದು ಅಷ್ಟೇ ನನಗೆ ಅವಾಗ ನೋಡಿದ್ದು ಅದು ನೆನಪದ. ಸೊ ಅದಕ್ಕೆ ಇವಾಗ ಐತಲ್ಲ ನಾನು ಏನೇನು ಹೇಳ್ತೀನಿ ಅದಿಷ್ಟು ಹಾಕ್ಬೇಕು, ಅವ್ರು ಅಷ್ಟೇ ಕೆಲಸ, ಹಿಂಗೆ ಏನಿಲ್ಲ, ಹೆಚ್ಚಿನ ಏನೂ ಮಾತಾಡೋಕ್ಕಿಲ್ಲ. ಬನ್ನಿ ಇವಾಗ ಐತಲ್ಲ ಒಂದೊಂದು ಚಮಚ, ಎಲ್ಲನೂ ಒಂದೊಂದು ಚಮಚ, ಏನೇನು ಒಂದೊಂದು ಚಮಚ ಹಾಕಿ ಬನ್ನಿ ಗೈಸ್. ನಿಮಗೆ ಮೊದಲು ಅಕ್ಕಿ ಹಿಟ್ಟು 1 ಸ್ಪೂನ್ ಅಕ್ಕಿ ಹಿಟ್ಟು. ಯಾಕೆ ಏನೋ ಹೇಳಲಾಗಿದೆಲ್ಲ ಹಿಂಗೆ ಮಾಡೋದಕ್ಕೆ ಹ್ಞೂ ಹಿಂಗೆ ಮಾಡಕತ್ತಿದ್ದಕ್ಕೆ ಯಾಕೆ ಏನೋ ಹೇಳಲಾಗಿದೆಲ್ಲ, ಸ್ವಲ್ಪ ಪ್ಯಾಷನ್ ಮಾಡ್ತಿರ್ತೀವಿ ಮತ್ತೆ ಏನು ಅದಕ್ಕೆ ಅಂತಿರತ್ತೆ ಗೊತ್ತಿದ್ದೆ. ಪ್ಯಾಷನ್ ಮಾಡ್ತಿರ್ತೀವಿ ಒಂದು ಟೈಮ್, ಮತ್ತೆ ಏನು ನಾವು ಕೈ ಬದಲಿ ಈ ಥರ ಯೂಸ್ ಮಾಡಿದ್ರೆ ಮುಗಿದೇ ಹೇಳ್ತಾರೆ ಪ್ಯಾಷನ್. ಗೈಸ್ ನೋಡಿ, 1 ಸ್ಪೂನ್ ಅಕ್ಕಿ ಹಿಟ್ಟು ಮತ್ತು ಅದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟು ತಗೋ. 1 ಸ್ಪೂನ್ ಕಾರ್ನ್ಫ್ಲೋರ್ ಹಿಟ್ಟು, ಅಕ್ಕಿ ಹಿಟ್ಟು, ಕಾರ್ನ್ಫ್ಲವರ್ ಹಿಟ್ಟು ಆ್ಯಂಡ್ ಮತ್ತೆ ನೆಕ್ಸ್ಟ್ 1 ಸ್ಪೂನ್ ಮೈದಾ ಹಿಟ್ಟು, ಎಲ್ಲ ವೈಟ್ ಅಂದ್ವಿ. 1 ಸ್ಪೂನ್ ರಾಗಿ ಹಿಟ್ಟು, ಮತ್ತು ಕರಗಮ ಬೇಕಲ್ಲ 1 ಸ್ಪೂನ್ ಮೈದಾ ಹಿಟ್ಟು. ಇದಕ್ಕೆ ಏನೇನು ಹಾಕಿ ಹೇಳು? ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲವರ್ ಹಿಟ್ಟು. ಎಷ್ಟು ಹಾಕಿದೆ ಹೇಳು? 1 ಸ್ಪೂನ್. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಏನು ಹಾಕ್ಬೇಕು? ನಾ ಭಾಳ ಕ್ಯೂಟ್ ಕಾಣಕತ್ತೀನಿ, ನನಗೆ ಗೊತ್ತದ. ನೋಡಿ ಈಗ ಒಂದು ಸ್ವಲ್ಪ ಬೆಳಕು ಕಾಣ್ತಾನೆ ಯಾಕೆ ಭಾಳ ಮಾತಾಡಕತ್ತೀನಿ ಸುಂದ್ರಿ. ಗೈಸ್ ಇವಾಗ ಐತಲ್ಲ ನೆಕ್ಸ್ಟ್ ಇದಕ್ಕೆ ಏನು ಹಾಕ್ಬೇಕಪ್ಪ ಅಂದರೆ ಗೈಸ್ ನೋಡ್ರಿ, ಇಲ್ಲಿ 3 ಹಿಟ್ಟು ಹಾಕಿವಿ. 3 ಹಿಟ್ಟು ಮಿಕ್ಸ್ ಹಾಕ್ತಿದ್ರೊಳಗೆ ಇವಾಗ ಅದಕ್ಕೆ ಖಾರ ಹಾಕ್ಬೇಕು. ಮಸಾಲೆ ಖಾರ ಅವ್ರ ಪುಡಿ ಖಾರ, ಮಸಾಲೆ ಖಾರ. ಓಕೆ ಡನ್. ಯಾಕಪ್ಪ ಮಸಾಲೆ ಖಾರ ಹಾಕಿದ್ರೆ ಚೆನ್ನಾಗುತ್ತೆ. ನಾರ್ಮಲ್ ಖಾರ ಹಾಕಿದ್ರೆ ಅಷ್ಟು ನಾನು ಟೇಸ್ಟ್ ಕೊಡಲ್ಲ, ಬಟ್ ನಾರ್ಮಲ್ ಖಾರ ಹಾಕ್ಬೋದು, ಆದರೂ ಮಸಾಲೆ ಖಾರ ಹಾಕಲ್ಲ. ಮಸಾಲೆ ಖಾರ ಎಷ್ಟು? ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು. ನೋಡಿ ಇವ್ರು ಹಿಂಗೆ ಮಾಡ್ತಾರೆ, ಆಮೇಲೆ ನನ್ನ ಮೇಲೆ ಬರ್ತಾರೆ ಇವರು. ಹಸಿಮೆಣಸಿನ್ಕಾಯಿ ಹಾಕ್ಬೇಕೇನು? ಇಲ್ಲ ಹಂಗಿತ್ತಂದ್ರೆ ನೋಡ ಏನ್ರಿ ಕಡ್ದ ನಿನ್ ಮೇಲೆ ನೋಡು. ಯಾಕೆ ಬರ್ತದೆ ಹಸಿಮೆಣಸಿನ್ಕಾಯಿ? ಇಲ್ಲ ಇದು ಒಂದು ಸ್ವಲ್ಪ 1.5 ಸ್ಪೂನ್ ಖಾರ ಹಾಕಿನಿ. 1.5 ಎಲ್ಲದು ಆ್ಯಂಡ್ ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ ತಗೋಬೇಕಿರ್ರಿ. ನಾ ಇವೇನು ಹಾಂ ಸ್ವಲ್ಪನೇ ಹಾಕಬೇಕು ಒಂಚೂರು. ಗೈಸ್ ನನಗೆಲ್ಲ ಗೊತ್ತದ ಗೈಸ್, ಎಲ್ಲ ಗೊತ್ತದ ಗೈಸ್, ಎಲ್ಲ ಗೊತ್ತದ. ಏನು ನೆನಪು ಮಾಡಕತ್ತಿ ನೋಡಿ ಗೈಸ್. ಸ್ವಲ್ಪ ಅರಿಶಿನ ಹಾಕಿದಕ್ಕೆ, ಇವಾಗ ಸ್ವಲ್ಪ ಗರಂ ಮಸಾಲ ಹಾಕಿರೋದಕ್ಕೆ, ರುಚಿಗೆ ತಕ್ಕ ಉಪ್ಪು ತಗೋರಿ. ಬ್ಲ್ಯಾಕ್ ಪೆಪ್ಪರ್ ಪೌಡರ್. ನಾವು ಅದೇನು ಚಿಕನ್ ಮಾಡೋದೇನು? ನೋ
ಬೇಡ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಬೇಡ ಗೈಸ್ ಜಸ್ಟ್ ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಆಗಿಬಿಡ್ರಿ ಗರಂ ಮಸಾಲ ಏನು ಬೇಡ ಇಷ್ಟೇ ಸಾಕು ನಂಗೆ ಅನಿಸ್ತು ನೀವು ಹೆಂಗ್ ಹೇಳ್ತೀರ ಹಂಗ ಸ್ವಲ್ಪನೇ ಆಗ್ರಿ ಜಾಸ್ತಿ ಆಗಿಬಿಡ್ರಿ ಸ್ವಲ್ಪ ಸ್ವಲ್ಪ ತಗಿಲಿ ಸಾಕು ಸ್ವಲ್ಪ ತೇನ ಇವ್ರು ಏನು ಅರ್ಧ ಮುದ್ದ ಹೇಳ್ತಾರ ಓಕೆ ಗೈಸ್ ಇದು ಇದ್ರೊಳಗಡೆ ಕೊತ್ತಂಬರಿ ಹಾಕಾಗೈತೆ ನೀರು ಹಾಕಾಗೈತೆ ಫಸ್ಟ್ ಅದನ್ನೆಲ್ಲ ನೀರಾ ಅವಿ ಹೌದು ನಾನೇ ನಾ ಹೇಳೋದಕ್ಕೆ ಫಸ್ಟ್ ಫುಲ್ಲ ರೀ ಹೌದು ತನ್ನ ಮುಂದೆ ನೀವು ರುಚಿ ತಗೋ ಸೂಪ್ ಅಂತ ತಗೋತ ಹೇಳಿ ನೆನಪು ಮಾಡಿ ಹೇಳ್ತಾರ ಶಾಣೆ ಆಗ್ಬೇಡ ಭಾಳ ನನ್ನ ಮುಂದೆ ನೀ ಶಾಣೆ ಬೇಡ ಉಪ್ಪು ಸ್ವಲ್ಪ ನೋಡು ರುಚಿಗೆ ತಕ್ಕಷ್ಟು ಹೆಚ್ಚಿಗೆ ಆದ್ರೆ ನಿನ್ಗೆ ಹೊಡಿತೀನಿ ನಾಯಿ ಹೊಡ್ದಂಗೆ ಕಮ್ಮಿ ಆದ್ರೂ ಹೊಡಿತೀನಿ ಕರೆಕ್ಟ್ ಆದ್ರೆ ನಾ ಹೇಳ್ದಂಗೆ ಆಗುತ್ತೆ ಶಾಣೆ ಇದೀನಿ ಭಾಳ ಚೆಂದಾಗಿ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಏನು ಹಾಕ್ಬೇಕಂದ್ರೆ ಅದು ಹೇಗೆ ನಿಮಗೆ ನನಗೆ ಗೊತ್ತೇ ಹಿಂಗೆ ಹಾಕ್ಬೇಕಲ್ಲ ಏನಾಗ್ತದೆ ಆಮೇಲೆ ಆಮೇಲೆ ಒಳಗಡೆ ಇನ್ನು ಮಾರಿ ನಿನ್ನ ಕೈಲೇ ಕಲಸು ಫ್ಯಾಷನ್ ಬಿಡು ಸ್ವಲ್ಪ ಕೈಲೇ ಕಲಸು ಗಂಟೆದೆಲ್ಲ ಮಸಾಲೆ ನೀನು ಫ್ಯಾಷನ್ ಬಿಡು ಕೈಲೇ ಕಲಸು ನಾ ಪ್ಯಾಷನ್ ಮಾಡ್ತೇನೆ ಫ್ಯಾಷನ್ ಬೇಡ ಪ್ಯಾಷನ್ ನೀ ಕುಕ್ ಅಡಿಗೆ ಮಾಡೋದ್ರೆ ಪ್ಯಾಷನ್ ನೀ ಕುಕ್ಕಿ ಎಲ್ರಿಗೂ ಗೊತ್ತದ ಇನ್ನ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗ ತೀರಾ ಇಟ್ಟು ಫ್ಯಾಷನ್ ಬೇಡ ಬನ್ನಿ ಗಾಯ್ಸ್ ನಾ ಮಾಡೋದು ಏನಾದರೂ ವೇಸ್ಟ್ ಆಗಿದ್ದು ಇದ್ರೊಳಗೆ ಐತಲ್ಲ ಇದು ಹಾಕ್ಬಿಡು ಹಂಗೆ ಆಲೂಗಡ್ಡೆ ಹಾಕ್ಬಿಡು ಮತ್ತೇನ ಹೇಳ್ದೆ ನೈನೆಗೆ ಇವಾಗ ಆಲೂಗಡ್ಡೆ ಹಾಕ್ಬಿಡು ಪಟ್ನಿ ಎಲ್ಲ ಕಲಿಸ್ತದ ಖಾರ ಕಲಿಸ್ಬೇಕಿರೋ ಜೊತೆ ನೋಡಿ ಗೈಸ್ ಆಲೂಗಡ್ಡೆ ಎಷ್ಟು ಚಂದಾಗಿದೆ ಅಂದ್ರೆ ನೀರು ಭಾಳ ಬಿಡೋದು ಗೈಸ್ ನನಗೆ ಅಷ್ಟು ಶಕ್ತಿ ಇದ್ದಿದ್ದಿಲ್ಲ ಗೊತ್ತಿಗೆ ಹಿಂದಷ್ಟು ನಮ್ಮ ಕ್ರೇಜಿ ಅವರೇ ಹಿಂಡಿರತ್ತಾರ ಗೈಸ್ ಇದೇನಂತರ ಇದ್ರೊಳಗೆ ಒಂದು ಚೂರು ನೀರು ಹಾಕಲ್ಲ ಅಷ್ಟಾದ್ರೂ ಇದು ಹಾಕೋರು ಹೆಂಗೆ ನೀರು ಬಿಡ್ತಾನೆ ನೋಡಿ ಜಸ್ಟ್ ಅದ್ರೊಳಗಡೆ ಉಪ್ಪು ಇರ್ತಲ್ಲ ಉಪ್ಪು ಪ್ಲಸ್ ಇದು ಆಲೂಗಡ್ಡೆ ಕಲಿತಂದ್ರೆ ನೀರು ಕಂಡಾಪಡೆ ಬಿಡೋದು ಚಲೋ ಆಗುತ್ತೆ ತೋರಿಸ್ತೀನಿ ನಿಮಗೆ ನೋಡ್ರಿ ಈಗ ಅದರೊಳಗಡೆ ಆಲೂಗಡ್ಡೆ ಹಾಕ್ತಿದ್ದಾರೆ ಯೂನಿಕ್ಕಾಗಿ ಅದ ಒಂದು ಸ್ವಲ್ಪ ಇದು ಯೂನಿಕ್ಕಾಗಿ ಮತ್ತದು ಏನು 2022 2022 ಇಸ್ವಿ ಆಗಲೇ 20 ಅವರಿಗೆ ಗೊತ್ತಿಲ್ಲ ಯಾವಾಗಿಂದ ಇಲ್ಲ 2022 ಇಸ್ವಿದ ಹಿಂಗೆ ಮಸ್ತ್ ಕಲಿಸ್ಕೋಬೇಕು ನಂಗೆ ಗೊತ್ತಿಲ್ಲ ಕಲಿಸೋದು ಗೈಸ್ ಅದನ್ನು ಮಸ್ತಾಗಿ ಅವ್ರು ಕಲಿಸ್ಲಾಕ ಇದ್ರ ಹೆಸರು ನಿಮ್ಗೆ ಇವಾಗ ನಾನು ಹೇಳ್ತೀನಿ ಏನಪ್ಪ ಅಂದರೆ ಆಲೂಗಡ್ಡೆ ಗೋಬಿ ಮಂಚೂರಿ ಗೈಸ್ ಆಲೂಗಡ್ಡೆ ಗೋಬಿ ಮಂಚೂರಿ ಹಾಂ ಗೋಬಿ ತಿಲ್ಲಾರ್ದವ್ರು ಇರ್ತಲ್ಲ ಇದೇನೈತಲ್ಲ ಗೋಬಿ ಮಂಚೂರಿ ಮಾಡ್ತಾರೆ ಅದೇ ಟೈಪ್ ಆಗುತ್ತೆ ಸೇಮ್ ಅದೇ ರೀತಿ ಆಗುತ್ತೆ ಏನಾಗತ್ತು ಮನೆಗೆ ಅದನ್ನ ಐತಲ್ಲ ಚಂದ ಮಿಕ್ಸ್ ಮಾಡಕ್ಕೆ ಮಿಕ್ಸ್ ಮಾಡಿದೈತಲ್ಲ ಮುಂದೆ ಎಣ್ಣೆ ಒಳಗೆ ಕರೆದಿರುತ್ತೆ ಎಣ್ಣೆ ಒಳಗೆ ಕರೆದಿಂದ ಆಮೇಲೆ ಅದು ಮೇನ್ ನೆಕ್ಸ್ಟ್ ಇದೆ ಮೇನ್ ಅದು ತೋರಿಸ ನೆಕ್ಸ್ಟ್ ಇಂದ ಅದು ಮೇನ್ ಲೆಟ್ಸ್ ಗೋ ನೋಡ್ರಿ ಅದ್ರೊಳಗೆ ನೀರೇ ಹಾಕಿಲ್ಲ ಈಗ ಹಿಟ್ಟು ಹಾಲಕತ್ತದು ಇದು ಕಲ್ಸೋದು ಮೇನ್ ಅದ ಕಲ್ಸೋದು ಇಂಪಾರ್ಟೆಂಟ್ ಅದಕ್ಕೆ ಹಚ್ಚಿಲ್ಲ ಗೈಡ್ಲೈನ್ ಕೊಟ್ಕೋತ ಅವ್ರಿಗೆ ಐತಲ್ಲ ಏನು ನಿನ್ನ ಮಾರಿ ನೋಡ್ಕೊಂಡು ಏನು ಗೊತ್ತಿರಲ್ಲ ಗಾಯ್ಸಾಗಿ ಎಲ್ಲ ನಾನೇ ಹೇಳ್ಕೊಡು ಹೋಗು ಏನು ಸ್ನ್ಯಾಕ್ಸ್ ಇದ್ರೆ ಎಲ್ಲ ಇದ್ರೆ ನಾನೇ ಹೇಳ್ಕೊಡು ಹೋಗು ಅದು ಮಾಡ್ತಾರೆ ಅಷ್ಟೇ ಹಾಕು ತಿಂದ ಹಸಿ ತಿನ್ನೋದು ಆದಿಮಾನವಿದಲ್ಲೇ ಗೈಸ್ ಇವಾಗ ಫೈನಲಿ ಅದನ್ನು ಲಾಡು ಮಾಡಬೇಡ ಅಂತ ಹೇಳಿ ನೀನು ಜಾಸ್ತಿ ಮಾತಾಡೋಕೆ ಹೋಗಬೇಡ ನಾವು ಹೇಳೋದಂಗೆ ಮಾಡು ನೀನು ಏನೋ ಹಿಂಗೆ ತೊಗೊಳೋದು ಹಿಂಗೆ ಬೆಳೆದ ಅಷ್ಟೇ ಕೆಲಸ ನಿಂದು ಹಾಂ ಹಿಂಗೆ ಸ್ವಲ್ಪ ಗುಂಡು ಸ್ವಲ್ಪ ತಗೋ ಕೈಲೇ ಮಾಡ್ಕೊ ಗುಂಡು ಹಿಂಗೆ ಮಾಡ್ಕೊರ ಅಲ್ಲೇ ಕೈಯಾಗ ಅಷ್ಟು ಮಾಡ್ಕೊ ಹೆಂಗೆ ಹಂಗೆ ಮಾಡ್ಕೊಂಡು ಬಿಡೋದು ಅಟ್ಟೆ ಇದ್ರೊಳಗೆ ಬಿಟ್ಬಿಡೋದು ಅದೈತೆ ಶಿಸ್ತಾಗಿ ಇದಾಗುತ್ತೆ ಇಲ್ಲಿ ಕೆಲಸ ಬಂದಾಗ ಗೈಸ್ ಇವಾಗ ಹಿಟ್ಟನ್ನು ನೋಡ್ರಿ ಇಷ್ಟು ಚಂದಾಗೆ ನಾದ್ಯಾರ ಇದನ್ನೈತಲ್ಲ ಎಣ್ಣೆ ಕಾಯ್ದು ಎಣ್ಣೆ ಕಾಯ್ದು ನೋಡ್ರಿ ಗೈಸ್ ಒಂದು ಹನಿ ನೀರು ಹಾಕಿಲ್ಲ ಇದ್ರೊಳಗೆ ನೀರು ಹಾಕ್ಲಾರ್ದು ಇಷ್ಟು ನೋಡಿ ಸರ್ ಇದ್ರೊಳಗೆ ಹಾಕ್ತಾರೆ ಎಣ್ಣೆ ಪಾಟ ಬಿಡ್ಬೇಕು ಗೈಸ್ ಸೇಮ್ ಟೇಸ್ಟ್ ಮಾತ್ರ ಗೋಬಿ ಮಂಚೂರಿ ಟೈಪ್ ಆಗುತ್ತೆ ಅದೇ ಇದನ್ನೇ ಆಗುತ್ತೆ ಸೇಪ್ ಈಗ ಲಾಡು ಟೈಪ್ ಮಾಡ್ತೀನಿ ಲಾಡು ಬೇಡ ಲಾಡು ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂದ್ರೆ ಲೇಟ್ ಆಗುತ್ತೆ ಸುಮ್ಮನೆ ಆಗಿ ಲಾಡು ಮಾಡೋ ಬಂದ್ರೆ ಆ್ಯಂಡ್ ನೀರು ಬಿಸಿದಾಗ ಎಷ್ಟು ಬಿಡ್ತಾರೆ ಬಿಟ್ಟಂಗೆ ನೀರು ಬಸೋತಿ ಹೋಗುತ್ತಾ ಎಣ್ಣಿಲಾಗ ಇಡ್ತಾರಲ್ಲ ಅದೇನು ಹಿಡಿಯಬಾರ್ದು ಅಷ್ಟು ಹೇಳ್ಬೇಕಂದ್ರೆ ಆ ಕಡೆ ದಂಡಿ ದಂಡಿ ಇಷ್ಟು ಗಿಡ್ಡಾಗಿ ಬೆಳಿಬೇಕು ಮತ್ತು ಸ್ವಲ್ಪ ಹೈಟ್ ಬೆಳಿಬೇಕು
ನೋಡ್ರಿ ಗಾಯ್ಸ್ ಕಡಾಯಿ ಒಳಗೆ ಎಣ್ಣೆ ಎಣ್ಣೆ ಜಾಗ ಕಾಣಲಿಲ್ಲ. ಗಾಯ್ಸ್ ಅದು ನಾನು ಗ್ಯಾಸ್ ಸ್ವಲ್ಪ ಮುಂದಕ್ಕೆ ತರ್ಕೊಟ್ಟಿದ್ದೆ ಕುತ್ತಾರ ಅಂತ ಹೇಳಿ ಇವಾಗ ಓಕೆ ಗೈಸ್ ಬನ್ನಿ ಶಿಸ್ತಾಗಿ ಹುರ್ಕೊಳಕತ್ತೀವಿ. ಒಟ್ಟು ಹುರ್ಕೊಂಡ್ಬಿಟ್ಟು ಮುಂದೆ ಐತೆ ನೆಕ್ಸ್ಟ್ ಅದನ್ನೈತಲ್ಲ ಗೋಬಿ ಮಂಚೂರಿ ಮಾಡೋ ಸಮಯ. ಗೋಬಿ ಮಂಚೂರಿ ಮಾಡೋದು ಗೊತ್ತದಲ್ಲ ನಿಮ್ಗೆ? ನಿಮಗೇನು ಗೊತ್ತಿರ್ತದೆ, ನಿಮ್ಗೆ ಗೊತ್ತಿರ್ತದೆ ಬಿಡ್ರಿ, ಅಂದ್ರೆ ನಮಗೆ ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂದ್ರೆ ನಾವು ನೋಡ್ತೀವಿ. ಬಟ್ ನೀನ್ ತರ ಹೋಗ್ತೀನಪ್ಪ, ನನ್ ತರ ಹೋಗಲ್ಲ. ನೀ ಏನ್ ಹೇಳ್ತೀರ ಅದು ನಾನು ಥರನೇ ಹೋಗ್ಬೇಕು, ನಿನ್ನ ಥರ ಹೋದ್ರೆ ಸಾಕು. ನೆಕ್ಸ್ಟ್ ಪಾರ್ಟಿ ಒಳಗೆ ಬನ್ನಿ ಗೈಸ್. ಇವಾಗ ಶಿಸ್ತಾಗಿ ಹುರ್ಕೊಳ್ಳೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ಗೋಬಿ ಮಂಚೂರಿ ರೆಡಿ. ಅದು ಆಲೂಗಡ್ಡೆ ಗೋಬಿ ಮಂಚೂರಿ ಗೈಸ್, ನಾರ್ಮಲ್ ಗೋಬಿ ಮಂಚೂರಿ ಅಲ್ಲ. ಇಷ್ಟ ಆಗ್ಯದ ನೋಡಿ ಗೈಸ್. 4 ಇಂಚಿಂದ ಆಲೂಗಡ್ಡೆ ಹಾಕಿದ್ದೀವಿ. 4 ದೊಡ್ಡ ಆಲೂಗಡ್ಡೆ ಹಾಕಿದ್ರೆ ಇಷ್ಟೇ ಸ್ವಲ್ಪ ಆಗ್ಯದ. ಸಾಕು ಗೈಸ್. ಸ್ವಲ್ಪ ಟೇಸ್ಟಿ ಅಂತ ಸ್ನ್ಯಾಕ್ಸ್ ಅಂದ್ರೆ ಏನು ಟೇಸ್ಟ್ ಅಂದ್ರೆ ಏನು ಊಟ ಅಲ್ಲದು, ಬರೀ ಜಸ್ಟ್ ಸ್ನ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಇದು ಊಟ ಮಾಡೋದಿರ್ತದೆ ಅಷ್ಟೇ ಗೈಸ್. ಸ್ನ್ಯಾಕ್ಸ್ ಟೈಪ್ ತೊಗೊಳ್ಬೇಕು, ಅದನ್ನ ಊಟ ಟೈಪ್ ತೊಗೊಬಾರ್ದು. ಅದೇ ನಾನು ಹೇಳೋದು ನಿಮಗೆ. ದೊಡ್ಡ ಸ್ಪೀಚ್ ಮಾಡಬೇಡ್ರಿ. ನೆಕ್ಸ್ಟ್ ಏನು ಹೇಳ್ಬೇಕು ಗೈಸ್? ಇವಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅದು ಜಸ್ಟ್ ಹಂಗೂ ತಿನ್ಬೋದು, ಹಂಗೆ ಸ್ವಲ್ಪ ಖಾರ ಉಪ್ಪು ಉದಿರ್ಸ್ಕೊಂಡು ತಿನ್ಬೋದು. ಬಟ್ ಅದ್ರಿಗಿನ ಸ್ವಲ್ಪ ಐತಲ್ಲ ನಾವು ಗ್ರೇವಿ ಒಳಗೆ ಮಾಡ್ಕೊಂಡು ಎಂಥರ ಅದು ಏನಂತಾರೆ ಗೋಬಿ ಮಂಚೂರಿ ಮಾಡ್ತಾರೆ ನೋಡ್ರಿ, ಗ್ರೇವಿ ಟೈಪ್ ಸೇಮ್ ಆ ಟೈಪ್ ಮಾಡೋದಕ್ಕೂ ಇನ್ನು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರ್ತದೆ. ಅದಕ್ಕೈತಲ್ಲ ಅದು ಹೋಮ್ ಮೇಡ್ ಟೈಪ್ ಮಾಡಕತ್ತೀವಿ ನಾವು. ಅಂಗಡಿನ ಟೈಪ್ ಐತೆ ಅಂದ್ರೆ ಸೋಯಾ ಸಾಸ್ ಮತ್ತು ಐತಲ್ಲ ಕೆಚಪ್ ಅದು ಇದು ತೊಗೊಂಬಂದ್ಕೆ ಮಾಡ್ಬೋದಿತ್ತು. ಬಟ್ ಆ ರೀತಿ ಮಾಡ್ತಿಲ್ಲ ನಾವು. ಬಟ್ ಆ ರೀತಿ ಮಾಡ್ತಿಲ್ಲ, ಹೋಮ್ ಮೇಡ್ ಟೈಪ್ ಮಾಡಕತ್ತೀವಿ. ಆಗ 2022ನೇ ಇಸ್ವಿ ಒಳಗೆ ಮಾಡಿದ್ದದು. ಎಷ್ಟು ಸರಿ ಹೇಳ್ತೀನಿ ಗೈಸ್, ಅವಾಗ ಏನೋ ಮಾಡಿದ್ರತ್ತ ಒಂದ್ಸರಿ, ಅದು ಇವಾಗ ಮಾಡಕತ್ತಾರತ್ತ. ಅಷ್ಟು ದಿನ ಬಿಟ್ಟು ಅದೇ ಹೇಳಕತ್ತಾರ ಚಂದನ. ಬಟ್ ಟೇಸ್ಟ್ ಮಸ್ತ್ ಆಗಿದೆ. ಹಿಂಗೂ ತಿನ್ಬೋದು, ಹಿಂಗೆ ತಿಂದ್ರೂ ಟೇಸ್ಟ್ ಆಗ್ತದೆ. ಬಟ್ ಇದು ಒಂದು ಹೇಳಕತ್ತಾರ, ಇದೊಂದು ಮಾಡಿ ನೋಡೋಣ ಟೇಸ್ಟ್. ನೀವೇ ಕೆಟ್ಟದಂದ್ರೆ ಏನಿಲ್ಲ ಗೈಸ್. ಇವಾಗ ಒಂದು ಮಿಕ್ಸರಿಗೆ ಫಸ್ಟ್ ಕೊತ್ತಂಬರಿ ಆಗಿಂದ ಒಂದಿಷ್ಟು ಟೊಮೊಟೊ ಹಾಕಬೇಕು. ನೋಡ್ರಿ, ಈಗ ಟೊಮೊಟೊ ಹಣ್ಣು ಹಾಕ್ತಿದ್ದಾರೆ. ಟೊಮೊಟೊ ಆಗಿಂದ ಒಂದು ಉಳ್ಳಾಗಡ್ಡೆ ಹಾಕ್ತಾಯಿದ್ದೀವಿ. ಅದಾಗಿದ ಒಂದು 2-3 ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಹಸಿಯಾಗಿರೋದು ಕೆಂಪಾಗಿದ್ದಾವೆ, ಅದು ಅಡ್ಜಸ್ಟ್ ಮಾಡ್ತಾರೆ ಅಷ್ಟೇ. ಹಿಂಗ ಯಾವಾಗ ಚೆನ್ನಾಗಿದೆ ನಾನು ಹೇಳಿಲ್ಲ ನಿನಗೆ. ಓಕೆ ಗೈಸ್, ಅದನ್ನ ಐತಲ್ಲ ಶಿಸ್ತಂದ್ರೆ ಹೆಂಗಂದ್ರೆ ಸಾಸಿನ ಟೈಪ್ ಮಿಕ್ಸರ್ಗೆ ಹಾಕೋಬೇಕು. ಈಗ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಈಗ 1 2 3 ಸ್ಟಾರ್ಟ್. 1 2 3 ಸ್ಟಾರ್ಟ್. ಇವಾಗ ಉಳಿದಿದ್ದೆಲ್ಲ ಐಟಮ್ ನಾನು ಏನು ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಗೈಸ್. ಇವ್ರಿಗೆ ವಿರಾಮ ನಿನ್ಗೆ, ಯಾಕಂದ್ರೆ ಗೈಸ್ ಮುಂದಿದೆಲ್ಲ ಮಾಡಕ್ ಬರಲ್ಲವ್ರಿ. ಅದಕ್ಕೆ ಗೈಸ್ ಸ್ವಲ್ಪ ಮುಂದಿದೆಲ್ಲ ನಾನು ಮಾಡ್ತೀನಿ ನೋಡಂತೈತಿ. ಈಗೈತಲ್ಲ ಗೋಬಿ ಮಂಚೂರಿನ ಶಿಸ್ತಾಗ ಗೋಬಿ ಮಾಡೋದ. ಗೋಬಿ ಒಂದಿಲ್ಲ ಗೈಸ್, ಗೋಬಿ ಮಂಚೂರಿ ಅದು. ಗೋಬಿ ಒಂದು ಬಿಟ್ಟು ಗೋಬಿ ಮಂಚೂರಿ ಮಾಡಕತ್ತೀವಿ ನಾವು. ಲೆಟ್ಸ್ ಗೋ. ಅದೇ ಏನಂತಾರ ವೆರೈಟಿ ಗೋಬಿ ಮಂಚೂರಿ, ಅದಕ್ಕೆ ಆಲೂಗಡ್ಡೆ ಗೋಬಿ ಮಂಚೂರಿ ಮಾಡಕತ್ತೀವಿ. ಅದಕ್ಕೆ ಹೆಸರೇ ಇಟ್ಟು ಗ್ಯಾಸ್ ಮನೆ ಒಂದು ಕಡಾಯಿ ಒಳಗಡೆ, ಅದೇ ಕಡಾಯಿಲಿ ಗೈಸ್ ಅವ್ರಿಗೆ ಅದಕ್ಕೆ ಮಾಡಕತ್ತಾರ ಅಂದ್ರ ಹಿಂಗ ಅದ ಕಡಾಯಿದಾಗ ಎತ್ತೆತ್ತಿ ಬಿಡಿತಾರ ಗೋಬಿ ಮಂಚೂರಿ. ಆ ಥರ ಅವ್ರು ಮಾಡ್ಬೇಕನ್ನಕತ್ತಾರ. ಅದಕ್ಕೆ ಅವರು ನಾ ಮಾಡ್ತೀನಿ ಅನ್ನಕತ್ತಾರ. ಮಾಡಕ್ಕೆ ನಮ್ಗೇನು ಅಷ್ಟು ದೊಡ್ಡ ಕಡಾಯಿ ಎಲ್ಲ ಐತಿ ಒಳಗೆ. ಅದಾಯ್ತು ನಾನೇ ಬೈಕ್ ಸೈಡ್ ಕುಂದ್ರ ಮ್ಯಾಗ ತಳ ನಿಂತ್ಕೊಂಡು ವಿಡಿಯೋ ಮಾಡಬಾರ್ದು, ನೆನಗ್ತದ ಕೈ. ಬನ್ನಿ ಕ್ರೇಜಿ ಇನ್ಸಾನ್ ಅವ್ರ ಮನ್ಯಾಗ ಹೆಂಗಿರ್ತಾರ ನೋಡ್ರಿ. ಗೈಸ್ ಅದಕ್ಕೆ ಫಸ್ಟ್ದಾಗಿ ಅಲ್ಲ ಪೇಸ್ಟ್ನ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಾಕ್ತೀನಿ. ಅಲ್ಲ ಪೇಸ್ಟ್ ಚಂದ ಹುರ್ಕೊಳ್ಳೋದು ಆಗನ. ನೆಕ್ಸ್ಟ್ ಅದಕ್ಕೆ ನಾವು ಹಾಕಬೇಕಾಗಿರೋದು ಇದು ಗೈಸ್. ಮಿಕ್ಸರ್ಗೆ ಹಾಕಿದೆಲ್ಲ ಟೊಮೊಟೊ, ಹಸಿಮೆಣಸಿನಕಾಯಿ, ಉಳ್ಳಾಗಡ್ಡಿ ಮತ್ತೆ ಕೊತ್ತಂಬರಿನ ಅದು ಪೇಸ್ಟ್ ಐತಲ್ಲ, ಆ ಪೇಸ್ಟನ್ನ ಈಗ ಎಣ್ಣೆ ಒಳಗೆ ಹಾಕುವ ಸಮಯ ಬನ್ನಿ. ಹಾಕಿದ್ರೆ ಇವಾಗ ಜಸ್ಟ್ ಚಂದಾಗಿ ಅದು ಏನಂತಾರ ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಹೋಗಂಗ ಹಿಂಗೆ ಮಾಡಬೇಕು. ಸ್ವಲ್ಪ ಗ್ಯಾಸನ್ನು ಸ್ವಲ್ಪ ಸ್ಪೀಡ್ ಇಡಬೇಕು. ಸ್ಪೀಡ್ ಇಟ್ಟು
ನೋಡಿ ಗೈ ಸರಿ ನೀನು ಫ್ಯಾಷನ್ ಮಾಡಬೇಡ, ಆ ಫ್ಯಾಷನ್ ನೀನು, ನಾ ಅಲ್ಲ. You don't tell me. ಅಡ ಸ್ವಲ್ಪ ಗ್ಯಾಸ್ ಮುಂದೆ ಸರ್. ನೋಡಿ guys, ಇದು ಶಿಸ್ತಾಗಿ ಈ ಥರ ಆಗಬೇಕು. ನೀವು ಹಿಂಗೆ ಆಗೋ ಟೈಮ್ ಒಳಗಡೆ ಇದನ್ನ ಮಿರಾಕಲ್ ಬಿಡು ಸಾಕು. ಸ್ವಲ್ಪ ಅದನ್ನ ಹಾಕ್ಬೇಕು. ಇದನ್ನ ಹಾಕ್ಬೇಕು. ಹಾಕ್ಬಿಟ್ಟು ಸ್ವಲ್ಪ ಕೆಮ್ಮಬೇಕು, ಯಾಕಂದ್ರೆ ಅದು ಗಾಡಿ ಬರ್ತದೆ ಬಾಯಿ. ಸ್ವಲ್ಪ ಕೆಮ್ಮಬೇಕು. ಮೆಣಸಿನ್ಕಾಯಿ ಹಾಕಿದ್ರೆ ಮೆಣಸಿನ್ಕಾಯಿ ಹಾಕಿದ್ರೆ ಘಾಟ್ ಬರಾಕತ್ತದ. ಮೆಣಸಿನ್ಕಾಯಿ ಹಾಕ್ಬೇಕಂದ್ರೆ ಸ್ವೀಟ್ ಆಗುತ್ತೆ. ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ನೋಡಿ ಸೇಮ್ ಹಂಗೆ ಲಿಕ್ವಿಡ್ ಹೆಂಗೆ ಕಾಣುತ್ತೆ. ಮಸ್ತ್ ಕಾಣಕತ್ತದ. ಟೇಸ್ಟ್ ಹೆಂಗಾಗ್ತದ ನನಗೆ ಗೊತ್ತಿಲ್ಲ. ಅಲ್ಲಿ ತನ ನಾ ಚಂದ ಮಾಡಿದ್ಯಾ ಈಗಿದ್ದೆ. ನನಗೊಂದು ಹಂಗೆ ಕೊಡಪ್ಪ, ಆಮೇಲೆ ಚಂದ ಅಲ್ಲಂದ್ರ ಅದರ ಫೀಲ್ ಮಾಡ್ಕೊತೀನಿ. ಗೈಸ್ ಮಾಡಾಗ ಒಂದು 10 ತಿಂಗಳಿಗೆ ಈಗ ಟೇಸ್ಟಿಗೆ ಒಂದು ತಿಂದಿನ ಗೈಸ್ ಇದಾಯ್ತಲ್ಲ. ಇವಾಗ ನೋಡ್ರಿ ಇದನ್ನ ಹಾಕೊಳ್ಳೋ ಸಮಯ. ಆಮೇಲೆ ಹೆಂಗಾಗ್ತದ ನನಗೆ ಅದಕ್ಕೆ ಗೊತ್ತಿಲ್ಲ. ನಿಮಗೆ ಖಡಕ್ ಬೇಕಾದ್ರೆ ಖಡಕ್ ಇರ್ತದೆ, ನಿಮಗೆ ನರಮ್ ಬೇಕಾದ್ರೆ ನರಮ್ ಇರ್ತದೆ. ಎರಡು ಥರ ಇರುತ್ತೆ ಗೈಸ್. ಸ್ಪೀಡ್ ಇಡು, ಸ್ಪೀಡ್ ಇಡ್ಬೇಕೇನ? ಇಡ್ತಿದ್ದೋಳ ಸೇಮ್ ಗೋಬಿನೇ. ಇಲ್ಲಿ ವಿಡಿಯೋದಾಗ ನೋಡಕಾದ್ರೆ ಸೇಮ್ ಹಂಗೆ ಅನಿಸ್ತಾಗತ್ತದಾಗ. ಗೋಬಿ ಮಂಚೂರಿ ಮಾಡಕತ್ತೀವಿ ನಾವು. ಯಾವ ಗೋಬಿ ಇಲ್ಲ, ಗೋಬಿ ಮಂಚೂರಿ ಮಾಡತ್ತೀವಿ ಅಷ್ಟೇ. ಆಲೂಗಡ್ಡೆ ಗೋಬಿ ಮಂಜೂರಿ ಗೈಸ್. ಇದು ಗೋಬಿ ಯಾರು ತಿನ್ನಲ್ಲ ಅವ್ರು ಮಾಡ್ಕೊಂಡ್ರ ಬೆಸ್ಟ್ ನೋಡಿ. ಸಣ್ಣ ಹಿಡಿದ ಇವೆಲ್ಲ ನಾ ಹೇಳ್ಬೇಕು ನೋಡಿ. ವಾವ್ ನೋಡಕ್ಕ ಭಾಳ ಚೆನ್ನಾಗಿಸ್ಲಾಗತ್ತದ. ಸಿಸ್ಟಮ್ ಮತ್ತೆ ಏನಿಲ್ಲ, ಇದನ್ನ ಎತ್ತಲ್ಲ ಇಷ್ಟಾಗಿ ಒಂದು ಪ್ಲೇಟ್ ಒಳಗೆ ಹಾಕೊಂಡು ಪ್ಲೇಟಿಂಗ್ ಮಾಡ್ಕೊಂಡು ಜಡ ಅಷ್ಟೇ ಗೈಸ್. ನೋಡ್ರಿ ನಾವು ಮಾಡೋದು ಯಾವಾಗ ಎಷ್ಟು ಈಸಿಯಾಗಿರ್ತಲ್ಲ ರೆಸಿಪಿಗಳು. ನಮ್ಮ ಚಾನಲ್ದಾಗ ಏನು ಬರ್ತದೆ ಎಲ್ಲ, ನಮ್ಮ ಕ್ರೇಜಿ ಕ್ವೀನ್ ಅವ್ರ ಚಾನಲ್ದಾಗ ಏನು ಬರ್ತದೆ ಎಲ್ಲ ಫುಲ್ ಏನು ಮಾಡಿದ್ರು ನಾವು ಇದೆಯಲ್ಲ ಫುಲ್ ಏನಂತಾರೆ ಈಸಿ ರೆಸಿಪಿ, ಫುಲ್ ಈಸಿ. ಇದು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರ್ತದ. ಕಾರ್ನ್ಫ್ಲವರ್ ಒಂದು ಆ ಕಡೆ ಹಳ್ಳಿ ಕಡೆ ಸೈಡ್ ಅದ ಎಲ್ಲ ಕಡೆ ಸಿಗ್ತದೆ ಗೈಸ್. ನೀವು ಭಾರಿ ದೊಡ್ಡ ನೋಡಿ, ನೀವು ಆ ದೊಡ್ಡ ಸಿಟಿ ಆಗಿದ್ದೀನಿ, ಎಲ್ಲ ಕಡೆ ಸಿಗ್ತದೆ ಗೈಸ್. ಟೆನ್ಷನ್ ಹೌದು ಗೈಸ್, ನಾ ಹಳೆ ಬನ್ನಿ ಗೈಸ್, ಇದನ್ನ ಇದೆಲ್ಲ ಸಿಸ್ಟಮ್ ಪ್ಲೇಟ್ಗೆ ಹಾಕೊಂಡು ಪ್ಲೇಟ್ ಹಾಕೊಂಡು ತಿನ್ನೋ ಅಷ್ಟೇ ಕೆಲಸ ಮಾಡ್ತೀನಿ. ನಾವ್ ಇಷ್ಟೇ ಕೊಡೋದೇನ್ ಎಲ್ಲ ಕುಂಡಲ್ಲ ತಿನ್ನೋ. ಗೈಸ್ ನೋಡಿ, ನನ್ಗೆ ಇಲ್ಲಿ ಗ್ಯಾಸಿನ ಕಟ್ಟಿ ಮೇಲೆ ಎದ್ದು ವಿಡಿಯೋ ಮಾಡಕತ್ತೀನಿ. ನನಗೆ ಹೆಂಗ್ ಕ್ರೇಜಿ ಅವ್ರು ನನ್ನ ಚಾನಲಿಗೆ ವಿಡಿಯೋ ಮಾಡಿಕೊಡ್ತಾರ ಹಂಗೆ ನಾವು ಎಲ್ಲ ಸಪೋರ್ಟಿವ್ ಆಗಿ ವಿಡಿಯೋ ಮಾಡ್ಕೊಳ್ತೀವಿ. ಎಲ್ಲರಿಗೆ ಹೆಲ್ಪ್ ತಿನ್ಬೇಕು ನೋಡಿ ಗೈಸ್. ಚಾನಲ್ ನಾನು ಒಬ್ಬಂದೇ ಚಾನಲ್ ಬಂದೇ ಇಲ್ಲ ಇಬ್ಬರದು. ನಮ್ದು ಯಾವ ಇವು 2 ಚಾನಲ್ ಇಬ್ಬರದು ಗೈಸ್. ಮತ್ತೆ ನಮ್ಮ ಚಾನಲ್ ನಿಮ್ಮ ಚಾನಲ್ ಮಾತಾಡತ್ತಿಲ್ಲ ಭಾಳ ಹೋಗಿ ನೋಡಿ ಮನೆ ತುಂಬಾ ಎಷ್ಟು ಮಾಡಿದ್ವಿ ನೋಡಿ ಗೈಸ್. ಇವ್ರು ಮಾಡಾದ್ ನೋಡಿ ಇಲ್ಲ ನೋಡಿ, ಹಿಂದೆಲ್ಲ ಎಷ್ಟು ಗಲೀಜ್ ಮಾಡ್ಯಾರ. ಗೋಬಿ ಮಂಚೂರಿ ಅಂಗಡಿ ಹೆಂಗಿರುತ್ತ ಆ ಥರ ಗೋಬಿ ಮಂಚೂರಿ ಮಾಡಿ. ಗೋಬಿ ಮಂಜೂರಿ ಅಂಗಡಿನೂ ಇರ್ತ ಬಿಡ್ಬೇಕು. ಅಂಗಡಿನೂ ಗೋಬಿ ಮಂಚೂರಿ ಮಾಡ್ಬೇಕಂದ್ರೆ ಗೋಬಿ ಮಂಜೂರಿ ಮಾಡ್ದಾರಂತ ಅದ್ರ ತರ ಹೆಂಗಿರ್ತದ ಅಂಗಡಿನೂ ಅಂಗಡಿ ಟೈಪ್ ಅಂತ ಮನಿನ ಹಂಗೆ ಮಾಡ್ಬಿಡುದು. ಅದೇ ರೀತಿ ನಾವು ಸೇಮ್ ಟು ಸೇಮ್. ಬನ್ನಿ ಗೈಸ್ ನೋಡ್ರಿ, ಈಗ ಗೋಬಿ ಮಂಚೂರಿನ ಇಷ್ಟಾಗ ಪ್ಲೇಟಲ್ಲಿ ಹಾಕೊಳ್ಳೋ ಸಮಯ. ವಾವ್ ಎಷ್ಟು ಮಸ್ತ್ ಆಗಿದೆ. ಲುಕಿಂಗ್ ಲೈಕ್ ವಾವ್ ಆಗ್ಯದ. ಲುಕಿಂಗ್ ಲೈಕ್ ವಾವ್ ಆಗ್ಯದ. ರುಚಿ ಹೆಂಗಿದೆ ನನ್ಗೆ ಗೊತ್ತಿಲ್ಲ. ಟೇಸ್ಟಿಂಗ್ ಲೈಕ್ ಗೈಸ್. ಫೈನಲಿ ನಾನು ಸಜೆಸ್ಟ್ ಮಾಡಿರ್ತಕ್ಕಂಥ, ನಾನು ಗೈಡ್ ಮಾಡಿರ್ತಕ್ಕಂಥ ಗೋಬಿ ಇಲ್ಲಾರ್ದಂಥ ಗೋಬಿ ಮಂಚೂರಿನ 2022ನೇ ಮಾಡಿರ್ತಕ್ಕಂಥ ಅದು ಏನಂತ ಈ ರೆಸಿಪಿನ ನಾನು ಇಷ್ಟು ವರ್ಷ ನೆನ್ಪಿಟ್ಟುಕೊಂಡು ಇವಾಗ ನಾನು ಹೆಂಡತಿ ಕೂಡ ಮಾಡ್ಕೊಂಡು ತಿಂತಾ ಇದ್ದೀನಿ. ನೋಡೋ ಬನ್ನಿ, ಫಸ್ಟ್ ಟೇಸ್ಟ್ ಇಲ್ಲಿವರೆಗೂ ನಾನು ಟೇಸ್ಟೇ ಮಾಡಿಲ್ಲ, ಇದೇ ಫಸ್ಟ್ ಟೇಸ್ಟ್. ಸೇಮ್ ಗೋಬಿ ಮಂಚೂರಿ ಅನ್ಸತ್ತ. ಅದು ಗ್ರೇವಿ ಚೆನ್ನಾಗಿದೆ. ನಾನು ಹೇಳ್ತೀನಿ ತಿಲ್ಲಪ್ಪ. ನಾನಂತರೂ ಫಸ್ಟ್ ಟೈಮ್ ಇವ್ರಿನ 2022 ತಿಂದಿದ್ರತ್ತ. ಬಟ್ ಇದನ್ನ ನೀವು ಭಾಳ ಸಣ್ಣಗಿದ್ದಿ, ನೀನೇನು ಮುದುಕಾಗಿದ್ದೆ. ಇಲ್ಲ ಹರದ ಮಸ್ತ್ ನೋಡು.
ವಾವ್ ಗೈಸ್ ಮಸ್ತ್ ಇದೆ. ಸ್ಪೈಸಿ ಸ್ವೀಟ್. ಗ್ರೇವಿ ಮಸ್ತ್ ಆಗಿದೆ ಸ್ಪೈಸಿ ಸ್ವೀಟ್. ನಾರ್ಮಲ್ ತಿನ್ನೋಕೆ ಇದ್ರಾಗ ತಿನ್ನೋದು ಮಸ್ತ್ ಅನ್ಸುತ್ತೆ ನನಗೆ. ಗೈಸ್ ಆಳುಗಳು ಇಷ್ಟಪಡೋರು ಮಸ್ಟ್ ಒಂದು ಸತಿ ಟ್ರೈ ಮಾಡಬಹುದು, ಮಾಡಲೇಬೇಕು, ಅಷ್ಟು ಚೆನ್ನಾಗಿದೆ. ಮಸ್ತ್ ಇದೆ ಗೈಸ್. ವಾವ್ ಬಾಯ್ ಚಪ್ಪರಿಸ್ಕೊಂಡು ತಿನ್ಬೇಕು ಅನ್ಸ್ಲಾಗತ್ತೆ ನನಗೆ. ಓಕೆ ಯಾವ ಥರ ಮಾಡ್ತೀವಿ ನೋಡಿದ್ರೆ ನಿಮ್ಗೆ ಗೊತ್ತಿರ್ತಲ್ಲ, ನಾವು ಯಾವಾಗ ಮಾಡಿದ್ರೆ ಇದೇ ಥರ ಯೂನಿಕ್ ಆಗಿ ಖತರ್ನಾಕ್ ಆಗಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿ ಮಸ್ತ್ ಆಗಿ ಒಂದು ಏನೋ ರೆಸಿಪಿ ಮಾಡೋದು ಮಾಡ್ತೀವಿ. ಯಾಕಂದ್ರೆ ಹೊಳಿಗೆ ಕಲಸ್ಕೊಳಕ್ಕೆ ಬನ್ನಿ ಸಾನೆ ಸಿಗ್ತೀನಿ ಅಂತ ನಿಮಗೆ ನಾವು ತಿಂತೀವಿ, ಹೊಟ್ಟೆ ತುಂಬ ತಿಂತೀವಿ. ಲೆಟ್ಸ್ ಗೋ ಡಾರ್ಲಿಂಗೆ ನಿದ್ದರಲ್ಲೋ ನೀ ಕಲಲೆ